ನಮ್ಮಲ್ಲಿ ಹಲವು ಊರುಗಳಿಗೆ ವರ್ಷಗಳೇ ಉಳಿದರೂ ಈ ಊರುಗಳ ರಹಸ್ಯದ ಮೂಟೆಯಾಗಿಯೇ ಉಳಿದಿರುತ್ತವೆ. ಅಂತಹ ಒಂದು ಊರು ರಾಜಸ್ಥಾನದಲ್ಲಿದೆ. ಒಂದು ಕಾಲದಲ್ಲಿ ಸಮೃದ್ಧವಾಗಿದ್ದ ಕುಲ್ಧಾರಾ ಎಂಬ ಈ ಗ್ರಾಮ ಇಂದು ದೆವ್ವಗಳ ಊರು ಎಂಬ ಹೆಸರಿನಲ್ಲಿ ಭೀತಿಯ ನೆರಳಿನಲ್ಲಿ ನಿಂತಿದೆ. ರಾತ್ರಿ ಬಿಡಿ ಹಗಲಲ್ಲಿ ಇಲ್ಲಿ ಜನ ಒಂಟಿಯಾಗಿ ಓಡಾಡುವುದಕ್ಕೆ ಹೆದರುತ್ತಾರೆ. ದೂರದಿಂದ ನೋಡಿದರೆ ಈ ಊರು ಸುಂದರವಾಗಿ ಕಾಣಬಹುದು, ಆದರೆ ಹತ್ತಿರ ಹೋದಂತೆ ಇದು ಇನ್ನಷ್ಟು ನಿಗೂಢವಾಗಿ ನಮ್ಮ ಎದೆಯೊಳಗೆ ನಿಲ್ಲುತ್ತದೆ. ಇಲ್ಲಿನ ಸ್ಮಶಾನದಂತೆ ಕಾಣುವ ಮನೆಯ ಅವಶೇಷಗಳ ಪ್ರತಿಯೊಂದು ಕಲ್ಲು ಸಹ ಸಾವಿರ ಪ್ರಶ್ನೆಗಳನ್ನು ಎಬ್ಬಿಸುತ್ತದೆ. ಇಲ್ಲಿ ರಾತ್ರಿ ಆತ್ಮಗಳು ಓಡಾಡುತ್ತವೆಯಂತೆ, ಇಲ್ಲಿ ಹೋದವರು ಮರಳಿ ಬಂದಿಲ್ಲ ಎಂಬಂತಹ ಕಥೆಗಳು ಕುಲ್ಧಾರಾವನ್ನು ಜನರಿಂದ ಇನ್ನಷ್ಟು ದೂರ ಮಾಡುತ್ತಲೇ ಬರುತ್ತಿವೆ. ರಾಜಸ್ಥಾನದ ಜೈಸಲ್ಮೇರ್ ನಗರದಿಂದ ಸುಮಾರು 70 ಕಿಲೋಮೀಟರ್ ದೂರದಲ್ಲಿ ಈ ಕುಲ್ಧಾರಾ ಎಂಬ ಗ್ರಾಮವಿದೆ. ಇದು ಇಂದು ಸಂಪೂರ್ಣವಾಗಿ ಶೂನ್ಯ, ನಿರ್ಜೀವ. ಆದರೆ 300 ವರ್ಷಗಳ ಹಿಂದೆ ಇಲ್ಲಿ ಸಂಪೂರ್ಣ ಭಿನ್ನವಾಗಿತ್ತು. ಇಲ್ಲಿನ ಜನರು ಶಾಂತಿಯಿಂದ ಬದುಕುತ್ತಿದ್ದರು. ಪಾಲಿವಾರ್ ಬ್ರಾಹ್ಮಣರು ಇಲ್ಲಿ ನೆಲೆಸಿದ್ದರು. ವೈಜ್ಞಾನಿಕವಾಗಿ ಕಟ್ಟಲ್ಪಟ್ಟ ಮನೆಗಳಲ್ಲಿ ಸೆಕೆಗೂ ಪ್ರವೇಶವಿಲ್ಲ. ಕೃಷಿಯ ಆಧಾರದ ಮೇಲೆ ಬದುಕುತ್ತಿದ್ದ ಇಲ್ಲಿಯ ಜನರು ಬಡವರಿರುತ್ತಿಲ್ಲ, ಸಮೃದ್ಧ ಜನ. ಆದರೆ ಇವರು ಭೀಕರ ನಿರ್ಧಾರ ತೆಗೆದುಕೊಳ್ಳಬೇಕಾದ ದಿನಸಿಂಗ್ ತನ್ನ ಕ್ರೂರ ಮತ್ತು ಸ್ವಾರ್ಥಿ ಸ್ವಭಾವಕ್ಕೆ ಹೆಸರುವಾಸಿಯಾಗಿದ್ದ. ಈಗಾಗಲೇ 7 ಮದುವೆಗಳು ಮುಗಿಸಿದ್ದ ಈತ ಕುಲ್ಧಾರಾ ಗ್ರಾಮದ ಮುಖಂಡನ ಸುಂದರಿ ಮಗಳ ಮೇಲೆ ಕಣ್ಣಿಟ್ಟ. ಆ ಯುವತಿಯನ್ನು ತನಗೊಪ್ಪಿಸಬೇಕೆಂದು ಒತ್ತಾಯಿಸಿದ. ತನ್ನ ಇಚ್ಛೆಗೆ ವಿರೋಧಿಸಿದರೆ ಊರಿನ ಮೇಲೆ ದಾಳಿ ಮಾಡುವ ಬೆದರಿಕೆ ನೀಡಿದ. ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಒಂದು ಮಹತ್ವದ ತೀರ್ಮಾನಕ್ಕೆ ಬಂದರು. ದೇಗುಲದ ಬಳಿ ಸಭೆ ಸೇರಿ, ನಾವು ನಮ್ಮ ಮಗಳನ್ನು ಇವನಿಗೆ ಒಪ್ಪಿಸಲಿಕ್ಕೆ ಸಿದ್ಧರಿಲ್ಲ ಎಂದು ತೀರ್ಮಾನಿಸಿದರು. ಇನ್ನು ಮುಂದೆ ಈ ಯುವತಿಯ ಗೌರವ ಉಳಿಸಿಕೊಳ್ಳುವುದು ಮತ್ತು ತಮ್ಮ ಸಮುದಾಯದ ಕಳಂಕ ತಡೆಯುವುದು ಮುಖ್ಯವಾಗಿತ್ತು. ಈ ತೀರ್ಮಾನದ ಬಳಿಕ 85ಕ್ಕೂ ಹೆಚ್ಚು ಬ್ರಾಹ್ಮಣರ ಕುಟುಂಬಗಳು ತಮ್ಮ ಹುಟ್ಟೂರನ್ನು ಶಾಶ್ವತವಾಗಿ ತೊರೆದವು. ಅವರು ಊರನ್ನೇ ಬಿಡುವ ಮುನ್ನ ಇನ್ನು ಮುಂದೆ ಈ ಊರಿನಲ್ಲಿ ಯಾರೂ ವಾಸ ಮಾಡಬಾರದು ಎಂಬ ಶಾಪವೊಂದನ್ನು ಹಾಕಿದರು. ಆ ಶಾಪದ ನಂತರದಿಂದ ಈ ಊರಿನ ಸ್ಥಿತಿಯೇ ಬದಲಾಯಿತು. ಈ ಹಿಂದೆ ಅರಳಿದ ಬದುಕು ಇಂದಿಗೆ ಶವಮೌನದ ನೆಲವಾಗಿದೆ. ಇನ್ನೊಂದು ಕಥೆಯ ಪ್ರಕಾರ ದಿವಾನ್ ಸಲೀಂ ಸಿಂಗ್ಗೆ ಈ ಊರಿನ ಸಮೃದ್ಧತೆ ಸಹಿಸಲಾಗುತ್ತಿರಲಿಲ್ಲ. ಹೀಗಾಗಿ ಈ ಊರಿಗೆ ಅನಾವಶ್ಯಕವಾಗಿ ಅಧಿಕ ತೆರಿಗೆ ವಿಧಿಸಿದ್ದ. ಜನರು ಆ ತೆರಿಗೆ ತೀರವನ್ನು ನಿರಾಕರಿಸಿದರು. ಅದನ್ನು ಬಲವಂತವಾಗಿ ಒಡೆದು ಹಾಕಲಾಗಿತ್ತು. ಅದರಿಂದ ಬೇಸತ್ತು ಗ್ರಾಮಸ್ಥರು ಊರನ್ನೇ ತೊರೆದರು ಎಂಬುದು ನುಡಿಗತೆ. ಇಂದಿಗೂ ಈ ಊರಿನ ಬಗ್ಗೆ ಅನೇಕ ಜನರ ಪ್ರವಾಸಿಗಳು ವಿಚಿತ್ರ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಇಲ್ಲಿಗೆ ಬರುವವರ ತಲೆಗೆ ಬಿಸಿಲು ತಟ್ಟುವ ಮೊದಲೇ ಹೆಜ್ಜೆಗಳ ನಡುವೆ ಹೆದರಿಕೆ ತಟ್ಟುತ್ತದೆ. ಕೆಲವು ಜನರು ಹೆಜ್ಜೆ ಹಾಕುವಾಗ ತಮ್ಮ ಹಿಂದೆ ಯಾರೋ ನಡೆದುಕೊಂಡು ಬರುತ್ತಿದ್ದಾರೆ ಎಂಬ ಭ್ರಮೆಗೆ ಒಳಗಾಗುತ್ತಾರೆ. ಮಹಿಳೆಯರಿಗೆ ಗೆಜ್ಜೆ ಹಾಗೂ ಬಳೆಗಳ ಶಬ್ದಗಳು ಕೇಳಿಸುತ್ತವೆ, ಆದರೆ ಸುತ್ತಲೂ ಯಾರೂ ಕಾಣಸಿಗುವುದಿಲ್ಲ. ಇಲ್ಲಿ ಕೆಲ ಸುರಂಗಗಳು ಇದೆಯಂತೆ. ಇವುಗಳೊಳಗೆ ಪ್ರವೇಶಿಸಿದವರು ಮತ್ತೆ ಒಂದು ದೃಷ್ಟಿಗೋಚರ ಆಗಿಲ್ಲ ಎಂಬ ಕಥೆಗಳು ಸಾರ್ವಜನಿಕರಲ್ಲಿ ಹಬ್ಬಿವೆ. ಕೆಲವೊಂದು ನಂಬಿಕೆಗಳ ಪ್ರಕಾರ ಪಾಲಿವಾರ್ ಬ್ರಾಹ್ಮಣರು ಊರು ತೊರೆಯುವಾಗ ಈ ಸುರಂಗಗಳ ಮೂಲಕವೇ ನಿರ್ಗಮಿಸಿದರು ಎನ್ನಲಾಗುತ್ತಿದೆ. ಆದರೆ ಈ ಸುರಂಗಗಳು ಇನ್ನೂ ಪೂರ್ತಿಯಾಗಿ ಗವರ್ನಮೆಂಟ್ ರಿಸರ್ಚ್ಗೆ ಒಳಪಡಲಿಲ್ಲ. ಈ ಊರಿನ ಸಂರಕ್ಷಣೆಯನ್ನು ಇದೀಗ ಪುರಾತತ್ವ ಇಲಾಖೆ ಕೈಗೆತ್ತಿಕೊಂಡಿದೆ. ಆದರೆ ಕುಲ್ಧಾರಾ ಇಂದಿಗೂ ಒಂದು ಶಾಪಿತ ನಾಡಾಗಿ ಉಳಿದಿದೆ. ಇಲ್ಲಿಗೆ ಕಾಲಿಟ್ಟವರಿಗೆ ಹಳೆ ನೆನಪುಗಳು ನೋವಿನ ಹಾಗೂ ಮತ್ತು ಆತ್ಮರ ಅಳಲು ತಟ್ಟುತ್ತಾ ಹುಟ್ಟುತ್ತದೆ. ಹುಟ್ಟಿದ ನೆಲವನ್ನು ಬಿಟ್ಟು ಹೋಗಬೇಕಾದರೆ ಆ ಜನರು ಎಷ್ಟು ನೋವಿಂದ ತಳಮಳಿಸಿದರೋ ಅವರು ಹಾಕಿದ ಶಾಪ ಇವತ್ತೂ ಸಹ ಅಂತರಾಳದ ಅತೃಪ್ತ ಶಬ್ದವಾಗಿ ಗಾಳಿಯಲ್ಲಿ ಆವರಿಸಿಕೊಂಡಿದೆ. ಇದು ಕುಲ್ಧಾರಾದ ರಹಸ್ಯ. ಇನ್ನು ಇಂತಹ ನೆನಪಿನಲ್ಲಿ ಉಳಿಯುವ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಲ್ಲಿ ಭೇಟಿಯಾಗೋಣ.